ಅಂತ ನಾನು ಅಳಚ ಕರೀಚ ಇಂಥ ಗುಳಿಗೆ ನಾನು ಉಂಗಲ್ಲ, ಇಷ್ಟು ದೊಡ್ಡ ದೊಡ್ಡ ಗುಳಿಗೆಗಳು ನಾನು ಉಂಗಲ್ಲ ಅಂತ ಶುಗರ್ಗೆ ತೋರಿಸ್ಕೊಂಬಂದರೆ ಅಳೋದು ಕರೆದೋದು ಹಿಂಗೆ ಮಾಡುತ್ತಿದ್ದೆ. ಗೋಕರ್ಣಕ್ಕೆ ಹೋಗಿದ್ದು ಎಲ್ಲ ಮಾಡಿಬಿಟ್ಟು ಬಂದು ಅದೇನಾಯಿತು, ಅದೇ ಮನಸ್ಸಲ್ಲಿ ಇತ್ತಲ್ಲ ಪಾಂಡುರಂಗ ವಿಠಲ, ಪಂಡ್ರಾಪುರದ ಪಾಂಡುರಂಗ ವಿಠಲ 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 ಅಂದು ಅದು ಮನಸ್ಸು ಶುದ್ಧವಾಗಿತ್ತವೇನ. ಪಾಂಡುರಂಗ ಶರೀರ ಪೂರ್ತಿ ಕನಕಾಂಬ್ರ ಹಾಕ್ಬಿಟ್ಟಿದ್ರು. ಆ ಕನಕಾಂಬ್ರನ ತೆಗೆದು ಹುಲ್ಲು, ಅವ್ರಿಗೆಲ್ಲಿ ಪೀಠನೂ ಇಲ್ಲ, ದೇವಸ್ಥಾನವೂ ಇಲ್ಲ, ಬಂದು ನಿಂತ್ಕೊಂಡ್ಬಿಟ್ಟಿದ್ರು ನನ್ನ ಪಕ್ಕದಲ್ಲಿ ಹುಲ್ಲಿನ ಮೇಲೆ. ಆ ಕಡೆ ಎಲ್ಲ ಕನಕಾಂಬ್ರ ಹಾರ, ಈ ಕಡೆ ಎಲ್ಲ ಕನಕಾಂಬ್ರ ಹಾರ, ಕೈ ಮಾತ್ರ ಕಾಣಿಸುತ್ತೆ. ಅಲ್ಲಿ ಕೈ ಅವ್ರಿಗೆ ಸೇವೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅಭಿಷೇಕಲ್ಲ ಹಾಲು ಕೊಡೋದಿಲ್ಲ, ಕೈ ಕಾಣುತ್ತೆ. ಅವ್ರಿಗೆ ಅಭಿಷೇಕ ನಡೀತಾ ಇದೆ. ಅಯ್ಯೋ ಪಾಂಡುರಂಗ ಎಷ್ಟು ಚೆನ್ನಾಗಿದೆಯಪ್ಪ ಅಭಿಷೇಕ ಅಂತ ಸುತ್ತಮುತ್ತ ನೋಡುವ ಯಾರೂ ಇಲ್ಲ ಜನ. ಹಾಲು ಅಭಿಷೇಕ, ಜೇನುತುಪ್ಪ, ಮೊಸರು, ಹಾಲು ಎಲ್ಲ ಅವರು ಸುರಿತಾ ಇದ್ದಾರೆ. ನಾನು ಹತ್ತಿರದಲ್ಲೇ ನನ್ನ ಮಂಚದ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ. ಪಾಂಡುರಂಗನಿಂದ ಸಾಯಿತು. ಪಂಡ್ರಾಪುರಕ್ಕೆ ಹೋಗಿ ನಾನು ಪಾಂಡುರಂಗನ ದರ್ಶನ ಮಾಡಲಿಲ್ಲ, ಎಲ್ಲರೂ ಕಾಣಿಸ್ಕೊಂಡಿಲ್ಲ ತಂದೆ ನನಗೆ ಈ ಮನೆ ಒಳಗೆ. ಎಷ್ಟು ಸಂತೋಷ ಇದು. ನಾನು ಪದೇ ಪದೇ ನಾನು ನೋಡೋಂಗೆ ಮಾಡಪ್ಪ ಅಂತ ಮಲ್ಕೊಂಡೆ. ಇನ್ನೊಂದು ಸತಿ ಕಣ್ಣು ಮುಚ್ಚಿದಾಗ ಗೋಕರ್ಣದಲ್ಲಿ ಕನಕಾಂಬರ ಹಾಕಿ ಒಂದು ದಿವಸ ಅರ್ಚನೆ ಮಾಡಿ ಅಭಿಷೇಕ ಮಾಡ್ತವ್ರೆ. ಕೈ ಕಾಣುತ್ತೆ ಮತ್ತು ಆ ಲಿಂಗ ಕಾಣುತ್ತೆ ಗೋಕರ್ಣದಲ್ಲಿ. ತಿರ್ಗಾ ನಾಳೆ ಮನೆ ಕಂಡು ಗುಲಾಬಿ ಹೂವು ಅರ್ಚನೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ನಡೀತಾ ಇದೆ ಕಣೆ, ಯಾರಿಗೂ ಕಾಣಿಸಲ್ಲ. ನಾ ಕಣ್ಣು ಮುಚ್ಕೊ ತಗೊಂಡೆ ಗೋಕರ್ಣದ ಅಭಿಷೇಕ ನೋಡ್ತಾ ಇದ್ದೀನಿ ಅಂದರೆ ಇನ್ನೊಂದು ದಿವಸ ಇದು ಸುಗಂಧರಾಜನ ಅರ್ಚನೆ, ಆಮೇಲೆ ಮಲ್ಲಿಗೆ ಹೂವಿನ ಅರ್ಚನೆ, ಯಾವ್ಯಾವ ಹೂವಿದೆ ಥರದ ಹೂವು ಕಂಡೆ ಧನುರ್ಮಾಸ. ಆವಾಗ ಇದೇ ಧನುರ್ಮಾಸ ಅರ್ಚನೆ ಮಾಡೋದನ್ನ ನಾನು ಗೋಕರ್ಣದಲ್ಲಿ ಕಂಡು ಸಂತೋಷಪಟ್ಟು ಆನಂದಿಸಿದೆ. ಮತ್ತೆ ಗೋಕರ್ಣಕ್ಕೆ ಹೋಗಬೇಕು ಅನ್ನೋ ಆಸೆ. ಒಂದು ದಿವಸ ಏನಾಗೋಯಿತು, ನಾನು ಕಣ್ಣು ಮುಚ್ಕೊಂಡು ಮನೆಗಿರ್ಬೇಕಾದ್ರೆ